ಸುತ್ತಮುತ್ತ 50 ಮೀಟರ್ ಪ್ರದೇಶದ ವ್ಯಾಪ್ತಿಯೊಳಗೆ ಈ ಜಂಕ್ ಫುಡ್ ಮಾರಾಟವನ್ನು ನಿಷೇಧ ಮಾಡಿ ಇದೀಗ ಸರ್ಕಾರ ಆದೇಶ ಮಾಡಿರೋದು. ಜೊತೆಗೆ ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸ್ತೇವೆ ಅಂತೇಳಿ ಒಂದು ಆರೋಗ್ಯ ಇಲಾಖೆ ಯುಟಿ ಖಾದರ್ ಅವರು ಮಾಹಿತಿಯನ್ನು ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ, ಶಿಕ್ಷಕರವ್ರನ್ನ ಮಾತಾಡ್ಸೋಣ. ಇವತ್ತು ನಾನು ಹುಬ್ಬಳ್ಳಿ ನಗರದ ನಾಗಶೆಟ್ಟಿಕೊಪ್ಪದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯಲ್ಲಿರುವಂಥದ್ದು. ಇಲ್ಲಿ ಸಾಕಷ್ಟು ಮಕ್ಕಳು ಇದ್ದಾರೆ. ಮಕ್ಕಳಿರೋ ಸಂದರ್ಭದಲ್ಲಿ ಅನೇಕರು ಜಂಕ್ ಫುಡ್ಗಳನ್ನು ತಿಂತಾ ಇದ್ರು. ಆದರೆ ಇದೀಗ ಸರ್ಕಾರ ಒಂದು ಆದೇಶವನ್ನು ಮಾಡಿರುವಂಥದ್ದು, ಕಟ್ಟುನಿಟ್ಟಾದ ಒಂದು ಆದೇಶವನ್ನು ಮಾಡಲಿಕ್ಕೆ ಕೂಡ ಮುಂದಾಗಿರುವಂಥದ್ದು. ಶಾಲೆಯ ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಂಕ್ ಫುಡ್ ಮಾರಾಟವನ್ನು ಮಾಡಬಾರ್ದು, ಮಾಡಿದರೆ ಅವರ ಮೇಲೆ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋ ಮಾತುಗಳನ್ನು ಸಚಿವರು ಹೇಳಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ವಿದ್ಯಾರ್ಥಿಗಳ ಮಾತಾಡ್ಸೋಣ. ಆಮೇಲೆ 50 ಮೀಟರ್ ಒಳಗೆ ವ್ಯಾಪ್ತಿಯೊಳಗೆ ಜಂಕ್ ಫುಡ್ ಮಾರಾಟ ಮಾಡ್ಬೋದು ಸರ್ಕಾರ ಹೇಳ್ತದೆ, ಏನು ಹೇಳ್ತೀರಿ ಸರ್? ಇದು ತುಂಬ ಒಳ್ಳೆಯ ಆದೇಶನೇ ಮಾಡಿದ್ದಾರೆ. ಶಾಲೆಯ ಸುತ್ತಮುತ್ತ 500 ಮೀಟರ್ಗಳಷ್ಟು ದೂರದಿಂದ ಅಂಗಡಿಗಳನ್ನು ನಿರ್ಮಾಣ ಮಾಡಿದರೆ ಮಕ್ಕಳಿಗೆ ಅಂಗಡಿಗಳನ್ನು ನೋಡಿದರೆ ತಿನ್ನಬೇಕು ಅಂತ ಅನಿಸುತ್ತೆ. ಶಾಲೆಯ ಸುತ್ತಮುತ್ತ ಅಂಗಡಿಗಳೇ ಇಲ್ಲದೆ ಇದ್ದರೆ ಮಕ್ಕಳಿಗೆ ತಿನ್ನಬೇಕು ಅಂತ ಅನಿಸಲ್ಲ. ಇದು ತುಂಬ ಒಳ್ಳೆಯ ಆದೇಶ ಆಗಿದೆ. ಸರ್ಕಾರ ತುಂಬ ಒಳ್ಳೆಯ ಆದೇಶವನ್ನು ಕೈಗೊಂಡಿದೆ. ಜಂಕ್ ಫುಡ್ ನೋಡಿದ ತಕ್ಷಣ ತಿನ್ಬೇಕು ಅನಿಸ್ತದ ಮಕ್ಕಳಿಗೆ ಅನ್ನಿಸುತ್ತೆ ಸರ್. ಇಲ್ಲದೆ ಇದೆ ನಿಮಗೂ ಅದು ಕಣ್ಣಿಗೆ ಕಾಣಲಿಲ್ಲ ಅಂದರೆ ಮಕ್ಕಳಿಗೆ ತಲೆಯಲ್ಲಿ ಬರೋದೇ ಇಲ್ಲ. ನಾವು ಅದನ್ನು ತಿನ್ನಬೇಕು ಅಂತ ಅದನ್ನ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ. ಸರ್ಕಾರ ಒಳ್ಳೆಯ ಆದೇಶ ಮಾಡದ? ಹಾಂ ಸರ್, ತುಂಬ ಒಳ್ಳೆಯ ಆದೇಶ ಮಾಡಿದೆ. ಮೇಡಮ್, ಈಗ ಸರ್ಕಾರ ಮಾರಾಟ ಮಾಡೋದು ನಿಷೇಧ ಮಾಡಿದೆ, ಏನು ಹೇಳ್ತಿರ್ತಾವೆ? ತುಂಬ ಒಳ್ಳೆಯ ಆದೇಶ ಮಾಡಿದೆ, ಒಳ್ಳೆಯ ಪ್ರಯತ್ನ ಇದು. ಯಾಕಂದ್ರೆ ಮಕ್ಕಳು ಸಾಯಂಕಾಲ ಆದ ತಕ್ಷಣ ಕುರ್ಕುರೆ ತಿನ್ನೋದು, ಜಂಕ್ ಫುಡ್ಗೆ ಹೋಗೋದು ಭಾಳ, ಮಾರ್ನಿಂಗ್ ಸಹ ಆ ಥರ ಮಾಡ್ತಿದ್ದು. ಇವರ ಆರೋಗ್ಯದ ಮೇಲೆ ಭಾಳ ಪರಿಣಾಮವನ್ನು ಉಂಟು ಮಾಡ್ತಿದೆ, ಸುದೀರ್ಘ ಕಾಲ ಪರಿಣಾಮವನ್ನು ಉಂಟು ಮಾಡ್ತದೆ. ಈ ಜಂಕ್ ಫುಡ್ ತಿನ್ನೋದ್ರಿಂದ ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ದಪ್ಪ ಆಗ್ತಾರೆ. ಆಮೇಲೆ ಪೌಷ್ಟಿಕ ಆಹಾರವನ್ನು ತಿನ್ನೋದೇ ಇಲ್ಲ, ಮನೆ ಮಾಡೋದು ಅಡುಗೆ ಅವ್ರಿಗೆ ರುಚಿಸೋದೇ ಇಲ್ಲ, ಆ ಥರ ಇರ್ತಿದ್ರು. ಇದೊಂದು ಆದೇಶ ಮಾಡಿದ್ದು ಒಂದು ಒಳ್ಳೆಯ ಪ್ರಯತ್ನ. ಇದು ನಮ್ಮ ಸರ್ಕಾರ ಮಾಡಿದ್ದು ಒಳ್ಳೆಯ ಪ್ರಯತ್ನ. ತಾವೇನು ಹೇಳ್ತೀರಿ ಈ ಥರ ಆದೇಶ ಮಾಡಿರುವಂಥದ್ದು? ಸರ್, ಸರ್ಕಾರ ತುಂಬ ಒಳ್ಳೆಯ ಆದೇಶ ಮಾಡಿದೆ. ಈಗ ಈ ಜಂಕ್ ಫುಡ್ ಎಲ್ಲ ತಿನ್ನೋದ್ರಿಂದ ಬಹಳಷ್ಟು ಮಕ್ಕಳ ಒಂದು ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ. ಆಮೇಲೆ ಆ ಮಕ್ಕಳು ಪೌಷ್ಟಿಕ ಆಹಾರ ತಿನ್ನೋದ್ರಿಂದ ದೂರ ಆಗ್ತಾ ಇದ್ದಾವೆ. ಇವೆಲ್ಲ ತಿನ್ನೋದ್ರಿಂದ ಹೊಟ್ಟೆ ತುಂಬಿಡ್ತದೆ. ಹಾಗಾಗಿ ಅವರ ಏನು ಸತ್ವೈತು ಆಹಾರ ತಿನ್ನಬೇಕಲ್ಲ, ಆ ಆಹಾರ ತಿನ್ನೋದ್ರಿಂದ ಅವ್ರು ಏನಾಗ್ತಾ ಇದ್ದಾರೆ, ಆ ಆಹಾರ ತಿಂತಾನೇ ಇಲ್ಲ. ಹಾಗಾಗಿ ಸರ್ಕಾರ ಈಗ ಇನ್ನು ಆದೇಶ ಮಾಡಿದ್ದು ತುಂಬ ಒಳ್ಳೆಯ ಆದೇಶ ಮಾಡಿದೆ. ಅದನ್ನು ಕಟ್ಟುನಿಟ್ಟಾಗಿ ಅದನ್ನು ಜಾರಿಗೆ ಮಾಡಿದ್ದೆ ಆದಲ್ಲಿ ಒಂದು ಯುವಕರೇ ದೇಶದ ಬೆನ್ನೆಲುಬು ಸರ್. ಈ ಒಳ್ಳೆಯ ಒಂದು ಆರೋಗ್ಯವಾಗಿರ್ತಕ್ಕಂಥ ಒಂದು ಮಕ್ಕಳು ಆಗಿದ್ರೆ ಅವರು ಕಲಿಕೆ ಕೂಡ ಆರೋಗ್ಯಕರವಾಗಿರ್ತದೆ, ಅಂದರೆ ಒಳ್ಳೆಯ ಕಲಿಕೆ ಆಗ್ತದೆ. ಎಲ್ಲೋ ಒಂದು ಕಡೆ ಈ ಕಲಿಕೆಗೂ ಮತ್ತು ಆಹಾರಕ್ಕೂ ಭಾಳ ಸಂಬಂಧ ಇದೆ ಸರ್. ಸತ್ವಯುತವಾದ ಆಹಾರ ತಿಂದರೆ ಮಕ್ಕಳು ಕೂಡ ಒಂದು ಒಳ್ಳೆಯ ಕಲಿಕೆಯನ್ನು ಪಡಿತಾರೆ ಅನ್ನೋದು ನನ್ನ ಬಯಕೆ. ಮತ್ತು ಸರ್ಕಾರದ ಏನು ಆದೇಶ ಇದೆ ತುಂಬ ಒಳ್ಳೆಯ ಆದೇಶ ಸರ್. ಇದು ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು, ಒಂದು ಶ್ಲಾಘನೀಯ ಆದೇಶ ಇದೆ ಸರ್. ಸರ್ಕಾರಕ್ಕೆ ನಮ್ಮ ಎಲ್ಲ ಮಕ್ಕಳ ಪರವಾಗಿ ಇಂಥ ಒಂದು ಆದೇಶ ಮಾಡಿದ್ದಕ್ಕೆ ಒಂದು ಕೃತಜ್ಞತೆ ಸರ್. ಥ್ಯಾಂಕ್ ಯು. ಇದು ಸರ್ಕಾರಿ ಶಾಲೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮಾತು. ಸರ್ಕಾರ ಆದೇಶ ಮಾಡೋದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿದೆ. ಇದು ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕು ಅನ್ನೋಂಥದ್ದು ಆಗ್ರಹವನ್ನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ.